ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನನ್ ಮಗನ್ ಯಾರು ಕೇಳೋದಿಲ್ಲ ಇಲ್ಲಿ. ಓ ಹೋ ಹೋ ಮುಂದಕ್ಕೆ ಹೋಗಂಗಿಲ್ಲ, ಮನೆ ಇಲ್ಲೇ ಐತಿ. ಅಡ್ಡ ಬರ್ತಿ ಹುಷಾರ. ರಂಗೆ ರಂಗೆ ನೀರ್ದಮ್ಮ ಕೊಡಕ ನೀರ್ದಮ್ಮ ಅಂದೆ ನಿಂಗೆ ಕೆಲಸ ಅಲ್ಲನ. ಬಹಳ ದನ್ಕೊಂಡ್ ಬಂದಿದ್ಯಾ, ಕುಡಿ ಕುಡಿ ಕುಡಿ, ನೀನ್ ಕೊಟ್ಟಲ್ಲ. ರಂಗೆ ಜಾಸ್ತಿ ಮಾತಾಡ, ಜಾಸ್ತಿ ಮಾತಾಡ್ದಾರ ಕಾಲ ಮುರಿದು ಬಿಡ್ತೀನಿ. ನಮ್ಮ ಅಪ್ಪ ನಿನ್ ಕೊಟ್ಟು ಬಹಳ ಗುಂಡುಗಿದ್ದಾನೆ ಅಂತ ನಾನೇ ಹಾಳಾಗ್ ಮಾಡ್ಕೊಂಡ್ಬಿಟ್ಟೆ. ಯಾಕೆ ತಾಡ್ತಾ ಇದ್ದೀರಾ? ಏನಾಗಿದೆ? ಮಣ್ಣ ಮಾಡ್ಕೊಂಡ್ ಬಂದಿದ್ದ ಎಟಿಗೆ ಬಂದ್ಬಿಟ್ಟು ಕೂಡ್ಬಿಟ್ಟು ಇದ್ದಾನೆ ಕುತ್ಕೊಂಡು. ಯಾಕಣ ನಡಿ ಒಳಗಡೆ ನಡಿ. ಎಲ್ಲ ಚೆನ್ನಾಗಿ ಇರ್ಲಿ ಬಿಡಿ, ಅದಕ್ಕೆ ಸುಮ್ಮನೆ ಯಾಕೆ ಗಲಾಟೆ ಮಾಡ್ಕೊಂತೀರ? ಸುತ್ತ ನೋಡಿದ್ರಲ್ಲ ಏನ್ ಅನ್ಕೋತಾರೆ? ನಾನ್ ಹೇಳದ್ ಏನ್ ಗೊತ್ತಾ, ಮನೆ ನೋಡಿದ್ರೆ ಮನೇಲೂ ಜವಾಬ್ದಾರಿಯಿಂದ ನೋಡಲ್ಲ, ಜಮೀನ್ ಹೋಗಿ ಜಮೀನು ತನೂ ನೋಡಲ್ಲ. ಇದೇ ಸುತ್ತರ್ಕೊಂಡ್ ಕುತ್ಕೊಂಡ್ರೆ ಮನೆ ಆಯ್ತಿದ, ಮನೆ ಕಡೆ ಮಾಡಕ್ ಆಯ್ತಿದ? ನೀನೇ ಯೋಚನೆ ಮಾಡು. ಅವ್ನು ಸ್ವಲ್ಪ ಕೆಲಸ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗಲ್ವಾ? ಅಣ್ಣಂದೇನ್ ಹೊಸ್ದಾಗಿ ನೋಡ್ತಾ ಇದ್ದೀರಾ? ಯಾವಾಗಿಂದ ನೋಡಿರೋದೆ, ಅವರು ದುಡಿಯ ಕಂಡ್ ದುಡ್ದವ್ರೆ. ಇವಾಗ ನಾವ್ ಅವ್ರಿಗೆ ಏನ್ ಮಾಡಕ್ ಆಗಲ್ಲ, ಸುಮ್ನೆ ಇರ್ಬೇಕು. ಜನದ ಮುಂದೆ ನಾವೆಲ್ಲ ಕಿತ್ತಾಡ್ಕೊಂಡು ತೋರ್ಸ್ಕೋಬಾರ್ದು. ಹೋಗಿ ಒಳಗಡೆ, ಸುಮ್ನೆ ಯಾಕೆ ಕಿತ್ತಾಡ್ತೀರ? ಬನ್ನಿ ಅಣ್ಣ, ಕೂತ್ಕೊಳ್ಳಿ ಮಾಡ್ಕೊಡ್ತೀನಿ. ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಒಂದ್ 2 ದಿವಸ ಟೈಮ್ ಕೊಡಿ. ಹಬ್ಬ ಬಂತಲ್ಲ ಮಧ್ಯದಲ್ಲಿ. ಜಲ್ದಿ ಜಲ್ದಿ ಮಾಡೋ, ಒಂದ್ ಬೇಕಾಗಿರೋದು ಮಾಡ್ಕೊಡ್ತೀನಿ. ಜಲ್ದಿ ಜಲ್ದಿ ಮುಗಿಸೋದನ. ಆಯ್ತಣ್ಣ. ಒಂದ್ ಸಿಗ್ತದೆ ಮಾಡೋದು ಜಲ್ದಿ ಜಲ್ದಿ. ಮತ್ತೇನಣ್ಣ? ಏನಲ್ಲ ಸೂರ್ಯ, ಕಾಲೇಜು ಏನೋ ಸ್ವಲ್ಪ ಓದಿದ್ರೆ ನೌಕರಿ ಆಗ್ತಿತ್ತು ನಿಮ್ಗೆ. ಏನ್ ಓದ್ತೀಯ ಬಿಡು ನಂಗಣ, ಕಷ್ಟ ಇದೆ. ನೋಡ್ಕೊಂಡ್ ಬಿಟ್ಬಿಟ್ರೆ ಎಲ್ಲ ಕಷ್ಟ. ಮಾಡಿ ಕೊಡ್ತಾನೋ ಇಲ್ವೋ ಕೇಳಪ್ಪ. ಅದನ್ನ ಬರೀ ಬರೋದು ಹೋಗೋದು ಬರೋದು ಹೋಗೋದು ಬರೋದು ಹೋಗೋದಾಗೈತೆ. ಚಂತನ ಚಂತನ ಅಡ್ಡಾಡೋದೇ ಆಗ್ಯದಿಲ್ಲ. ಕೊಡಿ ಸ್ವಲ್ಪ ಟೈಮ್ ಕೊಡಿ, ಕೆಲಸ ಜಾಸ್ತಿ ಇದೆ. ಸರಿ ಅಣ್ಣ, 100 ರೂಪಾಯಿ ಬೇಕು. ಬೇಡ, ಟೀ ಕುಡಿತೀರಾ? ಇಲ್ಲ ಬೇಡ, ನಾನು ಆಮೇಲೆ ಮನೆಗೆ ಹೋಗ್ಬಿಡಿ ಅಣ್ಣ. ಆಯ್ತು, ಮನೆ ಕಡೆ ಹೋಗಿ. ಏನ್ ಕುಡಿತಾರ ತಗ ಸೂರ್ಯ, ಅವ್ರ ದಾರು ಕುಡಿಯಾರ. ಟೀ ಕುಡ್ದು ದಾರು ಕುಡಿದು ಬಿಡೋಣ. ನಾನಿಲ್ವ ದುಡಿಯಕ್ಕೆ? ನಮ್ಮ ಅಣ್ಣ ಅಲ್ಲ ಸರಿ, ಹಂಗ್ ಬಂದ್ ಕೇಳ್ತಿದಂಗಲ್ಲ ಅಮೌಂಟ್ ಕೊಟ್ಟನಪ್ಪ ಅಂದ್ರ ನಿಮ್ ಜೀವನ ಅನ್ನೋದೇನು ಮುಂದೆ? ಅದಕ್ಕೆಲ್ಲ ಅವ್ರಿದಾರೆ. ನನ್ನ ಜೀವನದ ಬಗ್ಗೆ ನಾನು ಯಾಕೆ ಯೋಚನೆ ಮಾಡ್ಲಿ? ಹೇಳ್ಬೇಕು ಸರಿ. ನೀನು ನನ್ನ ಬಗ್ಗೆ ನಾನು ಯೋಚನೆ ಮಾಡಿದಾಗ ನಮ್ಮ ಅಣ್ಣ ನನ್ನ ಬಗ್ಗೆ ಯೋಚನೆ ಮಾಡ್ತಾನೆ. ನನ್ನ ಬಗ್ಗೆ ನಾನು ಯೋಚನೆ ಮಾಡೋದು ಬೇಡ. ಸರಿ ಆಯ್ತಪ್ಪ, ಗೇಟ್ ಅಷ್ಟು ಬೇಗ ರೆಡಿ ಮಾಡು. ಆಯ್ತು ತಗೋಣ, ನಾನು ಮಾಡ್ಕೊಡ್ತೀನಿ. ನಾವು ಊಟ ಮಾಡ್ಕೊ ಬಂದ್ಬಿಡು, ನಾನು ಊಟಕ್ಕೆ ಹೋಗಿ ಬಂದ್ಬಿಡ್ತೀನಿ. ಸರಿ ಹಂಗಾದ್ರೆ ನಾ ಬರೋಣ. ಸರಿ ಜಲ್ದಿ ಮುಗಿಸಪ್ಪ. ಸರಿ ತಗೋಣ, ಬನ್ನಿ ನೀವು, ನಾನು ಫೋನ್ ಮಾಡ್ತೀನಿ ನಿಮ್ಗೆ. ನೋಡಪ್ಪ. ಓ ಓ ಓ ಓ ಓ ಇದು ನಮ್ಮ ಮನೆ ಅಲ್ಲ. ನಮ್ಮ ಮನೆ ಇದ್ದಿದ್ರೆ ರಂಗಿ ಒಳಗಡೆ ಇರ್ತಿದ್ರು. ಹಾಗಾದ್ರೆ ಇದು ನಮ್ಮ ಮನೆ ಅಲ್ಲ. ಓ ತಪ್ಪು ತಪ್ಪು ತಪ್ಪು. ನಾವು ಕುಡೋದು ಯಾರ ಮನೆಗೆ ಹೋಗಬಾರ್ದು, ಸೇದ ನಮ್ಮ ಮನೆಗೆ ಹೋಗ್ಬೇಕು. ಹಾ, ಹಂಗೆ ಬಂದೆ.
ರಂಗಮ್ಮ ಎಲ್ಲಿಗೆ ಹೊಂಟಿದ್ದೀರಾ? ಬಟ್ಟೆ ತೊಳಿಯ ಕಣ. ಅಲ್ ರಂಗಮ್ಮ, ನಿಮ್ ಮೈದ್ ನಾವ್ ಓದಿದ, ಇನ್ನೊಂದ್ ಸ್ವಲ್ಪ ಓದಿದ್ರೆ ನೌಕರಿ ಆದ್ರೂ ಬರ್ತಾ ಇತ್ತು. ಅಂತದ್ರಲ್ಲಿ ನಿನ್ ಗಂಡ ದಿನ ಬೆಳಗ್ಗೆ ಆದ್ರೂ ಕುಡ್ಕೊಂಡ್ ಅಡ್ಡಾಡ್ತಾ ಇರ್ತಾನೆ. ಹಿಂಗಾದ್ರೆ ಹೆಂಗ್ ನಿಮ್ ಜೀವನ? ಏನ್ ಮಾಡೋದು, ಕುಡ್ಕೊಂಡ್ ಕಟ್ಕೊಂಡು ಅನ್ಭೋಗ್ಸ್ಬೇಕಲ್ಲ. ನಮ್ಮ ಮನೆ ಬರೋದ್ ಬರ್ದೈತೆ, ಅದೇ ಆಗುತ್ತೆ. ನನ್ ಮಾತು ಎಲ್ಲಣ ಕೇಳ್ತಾನೆ. ಏನೋ ಬೇಡ, ಆ ಭಗವಂತ ನನ್ನ ಹಣೆ ಬರ್ದಲ್ಲಿ ಏನ್ ಬರ್ದಾನೋ ಅದಾಗುತ್ತೆ ಅಷ್ಟೇ. ಈ ಕಡೆಗೆಲ್ಲ ಹೋಗಿದ್ದಣ? ಇಲ್ಲ, ಹೊಲ್ಲಕ್ ಹೋಗಿದ್ದ ರಂಗಮ್ಮ. ಸರಿ ಕಣಣ್ಣ. ಹ್ಞೂನಮ್ಮ. ಅಯ್ಯೋ ದೇವ್ರೆ, ಇವ್ನ ಯಾಕೆ ಇಲ್ಲಿ ಕುಡ್ಕೊಂಡು ಕೆರೆ ಏರಿ ಮೇಲೆ ಹೋಗ್ತಿದ್ದಾನೆ ಭಗವಂತ. ಎಲ್ಲಾರ ನೀರೊಳಗ್ ಬಿದ್ರಿ ಏನ್ ಗತಿ? ಅಯ್ಯೋ ರಾಮ. ಓ ರಂಗಿ, ನೀನೇ ನಿಲ್ಲಿ. ನಾನೇ ಇಲ್ಲಿ ಬಟ್ಟೆಗಳಿಗೆ ಬಂದಿದ್ದೀನಿ. ಓ, ಬಟ್ಟೆ ಬೆಳಕ್ ಬಂದೇನ? ಉತ್ತೊಳ್ಳಿ ನಾನ್ ಮನಿಗ್ ಹೋಗ್ತೀನಿ. ಏನ್ ಮನೆಗ್ ಹೋಗ್ತೀಯ? ಮನೆಗ್ ಹೋಗಿ ಅದು ಕೆರೆ ಬಿದ್ದಿ ಸತ್ತಿಯ. ನಮ್ಮ ಮನೆ ಆ ಕಡೆಗಿರೋದು. ನಡಿ ಕುಡಿಯ, ನೀರ್ ಕುಡ್ದಿರ. ಓ, ಮನಿ ಈ ಕಡೆನು? ಓ ಓ ಓ ರಂಗಿ, ಇವತ್ತು ಊಟಕ್ಕೇನು? ತಂದು ತುಂಬಿದ್ಯಲ್ಲ, ಅದ್ ಮಾಡಿರ್ತೀನಿ ತಿನ್ನಕ್ಕೆ. ಓ ಓ ಓ ನಾರ ನಾರ. ರಂಗಮ್ಮ, ರಂಗಮ್ಮ, ಇಲ್ಲಿದ್ದೀನಿ. ನಗಣ್ಣ, ನೀವು ಇಲ್ಲಿ? ಇಲ್ಲ, ಹಂಗೆ ತೋಟದ ಕಡೆ ಹೋಗ್ತಾ ಇದ್ದೆ, ಬಂದೆ. ಅಂದಂಗೆ ಸೂರ್ಯ ಇಲ್ಲಿ ಹೋಗಿದ್ದಾನೆ? ಸೂರ್ಯ ಕೆಲ್ಸಕ್ಕೆ ಹೋಗೇನಿ. ಹೌದಾ? ಅಲ್ಲ ರಂಗಮ್ಮ, ನಿನ್ ಗೋಳ್ ನೋಡ್ತಾ ಇದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ಅಂತ ಕುಡುಕ್ ಗಂಡನ್ ಕಟ್ಕೊಂಡು ಹೆಂಗ್ ಸಂಸಾರ ನಡೆಸ್ತೀಯ ನೀನು? ಏನ್ ಮಾಡೋದು ನಗಣ್ಣ, ನಾನ್ ಹಣೆ ಬರ. ಅಲ್ಲ ರಂಗಮ್ಮ, ನೀನು ಅಂದ್ರೆ ಒಂದ್ ಮಾತು ಹೇಳ್ತೀನಿ, ನಾನು ರಾಣಿ ತರ ಇರ್ಬೋದು. ಅಲ್ಲ, ನೀವೇನ್ ಹೇಳ್ಕೊಂತೀರಿ ನನ್ಗೆ ಏನು ತಿಳಿಯೋಲ್ದು. ನೀನು ಅಂದ್ರೆ ಹೇಳ್ತೀನಿ. ಏನ್ ಹೇಳಿ ನಗಣ್ಣ? ನಾಳೆ ಬೆಳಿಗ್ಗೆ ತೋಟದ ಮನೆ ಹತ್ರ ಬರ್ತೀಯ ರಂಗಮ್ಮ? ರಂಗಮ್ಮ, ನಿಂತ್ಕೋ. ಹೋಗ್ ರಂಗಮ್ಮ, ಹೋಗು. ಒಂದಿನಲ್ಲ ಒಂದಿನ ನಿನಗೆ ಗೊತ್ತಾಗುತ್ತೆ. ಆ ಕುಡ್ಕನ್ ನೆನ್ಸ್ಕೊಂಡು ಈ ನಾಗಣ್ಣಂತ ಬಂದೇ ಬರ್ತೀಯ. ಎಲ್ಲಿ ಹೋಗ್ತೀಯ ನೋಡ್ಕೊಂತೀನಿ ನಾನು. ಅಣ್ಣ ಆಯ್ತು, ಗೇಟ್ ರೆಡಿ ಆಗಿದೆ. ಬೆಳಿಗ್ಗೆಗೆ ನಮ್ಮ ಬಸ್ಸು ಇರ್ತಾನೆ, ಬಂದು ಹೇಳ್ಬಿಟ್ಟು ತಗೊಂಡು ಹೋಗ್ಬಿಡಿ ಅಣ್ಣ. ಸಪ್ಪಗಿದಾರಲ್ಲ. ಸರಿ ಅಣ್ಣ, ಆಯ್ತು, ಆಮೇಲೆ ಕಾಲ್ ಮಾಡ್ತೀನಿ. ಅತಿಗೆ ಯಾಕೋ ಸೈಲೆಂಟ್ ಆಗಿದ್ದೀರಲ್ಲ? ಅಣ್ಣ ಏನಾರ ಅಂದ್ರ? ಏನಾಯ್ತು ಹೇಳಿದ್ವಿ? ಯಾಕೆ ತಪ್ಪಿದ್ದೀರಲ್ಲ? ಏನು ಇಲ್ಲ ಕಣಪ್ಪ. ನಿಜ ಹೇಳಿ, ಅಣ್ಣ ಏನಾರ ಅಂದ್ರ? ಏನಾರ ಇದ್ರೆ ಹೇಳಿ. ಏನು ಇಲ್ಲ ಅಂತ ಹೇಳಿದ್ನಲ್ಲ. ತಪ್ಪಿದ್ದೀರಾ? ನಿಮ್ಮ ಅಣ್ಣ ಏನು ಅಂದಿಲ್ಲ. ಅವನು ನಾಗಣ್ಣ ಇದಾನಲ್ಲ, ಏನಂದ? ನನ್ ಬಗ್ಗೆ ಕೆಟ್ಟದಾಗ ಮಾತಾಡ್ದ. ನಿಮ್ಮ ಅಣ್ಣ ಸರಿಗಿದ್ದೀರ, ನಾನು ಹಿಂಗೆಲ್ಲ ಮಾತು ಹೇಳ್ಬೇಕಾಗಿತ್ತಾ? ಯಾಕಲೇನಾಗ ಹೆಂಗೈತೆ ಮೈಯಾಗ? ಮಂದಿ ಹೆಣ್ಮಕ್ಳು ಅಂದ್ರ ಬಿಟ್ಟಿ ಬಿದ್ದಾರ ನೋಡಿ. ಏನ ಏನು ಜೊತೆಲಿ ಬೆಳೆದಿದೀವಿ ಅಂತ ಸುಮ್ನೆ ಆಗಿದ್ದೀನಿ. ಇದೇ ಲಾಸ್ಟ್. ಇನ್ನೊಂದ್ಸತಿ ಏನಾದ್ರೂ ಈ ತರ ಕೇಳಿಸ್ಕೊಂಡ್ರೆ ಕತ್ತರಿಸಾಕ್ಬಿಡ್ತೀನಿ. ಹೇ ಸೂರ್ಯ, ಇವತ್ತು ನಾನ್ ಮಾತಾಡಿದೀನಿ. ಇನ್ ಸ್ವಲ್ಪ ದಿನ ಹೋದ್ರೆ ಇಡೀ ಊರೇ ಮಾತಾಡುತ್ತೆ. ಫಸ್ಟ್ ನಿಮ್ ಮಣ್ಣಿನ ಬಿಗಿ ಹಾಕೋ, ನನಗ್ ಹೇಳಕ್ ಬಂದ್ಬಿಟ್ಟ.
ಸ್ಟಡಿಯಾಗಿ ಕುಂದಿರ್ಬೇಕು. ಊಟದ ಮೇಲೆ ಸ್ಟಡಿ ಅಂದ್ರೆ ಒಳ್ಳೆಬಾರ್ದು. ರಂಗೆ ರಂಗೆ ಅಯ್ಯ ಊಟ ತೊಂಬರ್ರಿ ಬೇಗ. ಅವನಿಗೆ ಮರ್ಯಾದೆ ಇಲ್ಲ, ಆದ್ರೆ ನಮ್ಗೆ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಬರೋದಾಗಿಲ್ಲ ಬಿಡ. ನಾವು ಸ್ಟಡಿ ಆಗಿರ್ತೇವೆ. ಊಟ ತರಕ್ಕೆ ಸ್ಲೇಟ್ ಇವಳಿಗೆ. ಊಟ ತಂದ್ರೆ ಕಾಲ ತಂದೆಲ್ಲ ನಿನ್ನೆ ಊಟ ತೊಂಬರ್ಬೇಕು. ಕೈಗೆ ಏನಾಗಿದೆ? ನನಗೆ ಕೈ ತೊಳ್ಕೊಳ್ಳೋ ಅಭ್ಯಾಸ ಇಲ್ಲ. ರಂಗೆ ನಿನ್ನ ಊಟ ತರ್ಲಿಲ್ಲ ಯಾಕೆ ನನಗೆ? ಊಟ ಇರ್ಲಿಲ್ಲ ಅಂತಂದ್ರೆ ನೀನು ಒತ್ತೊತ್ತಿ ತಿನ್ನೋದು ಗೊತ್ತಿಲ್ಲ. ಹಿಂಗೆ ಊಟ ತಿಂತೀನಿ ನೀನು. ನಂಗೆ ನನ್ನ ಕೈ ಮಾಡ್ತಾನೆ ನೀನು. ಹುಷಾರ ರಂಗೆ ಹುಷಾರ. ಊಟ ತೊಂಬ. ರಂಗೆ ಅವಾಜ್ ಮಾಡೋ ಹಂಗಿಲ್ಲ. ಊಟ ತರಬೇಕಂದ್ರೆ ತರಬೇಕು. ಹುಷಾರ ಊಟ ತೊಂಬ. ಹುಷಾರ ರಂಗೆ. ಏನು ಕಿತ್ತಾಡ್ಕೊಂಡ್ರಂತೆ? ನಿಮ್ ಅಣ್ಣನ್ ಕಾಲಲ್ಲಿ ನಾನ್ ರೋಸ್ ಹೋಗಿದ್ದೀನಿ. ಸಾಕಾಗೋಗೈತಿ. ನಾನಂತೂ ಇರಲ್ಲ. ನಮ್ಮ ಅಪ್ಪ ಮನೆಗೆ ಹೋಗ್ತೀನಿ. ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಅವ್ರದ್ದು ಯಾವಾಗ್ಲೂ ಇದೇ ಆಗೋಯ್ತು. ಕೇಳಿ ಕೇಳಿ ನಮಗೂ ಸಾಕಾಗಿದೆ. ನಮ್ಗೇನು ಹೊಸದ ಇದು? ನಮ್ಮೂರ್ ವಿಷಯನ ನಿಮ್ಮೂರ್ ತನಕ ಏನ್ ಕೊಯ್ತೀರಾ? ನನ್ನ ಮಣ್ಣಗೆ ನಾನು ಹೇಳ್ತೀನಿ, ಸಮಾಧಾನ ಮಾಡ್ಕೊಳ್ಳಿ. ಯಾವಾಗ್ಲೂ ಇದೇ ಆಗೋಯ್ತು. ಅಯ್ಯೋ ದೇವ್ರೆ, ಏನಪ್ಪ ಮಾಡ್ತಾನೆ ಇವನು? ಯಾಕಣ ಸುಮ್ನೆ ಇರಕ್ಕಾಗಲ್ವಾ? ಯಾಕಣ್ಣ ಅಕ್ಕೆ ಹೊಡೆದಂತೆ? ದಿನ ಯಾವ ಇದೇ ಆಗೋಯ್ತು ನಿಂದು. ನೋಡಿ ನೋಡಿ ಸಾಕಾಗೋಗಿದೆ ನನಗಂತೂ. ದಿನ ರೋಡಲ್ಲೆಲ್ಲ ಕುಡಿದು ಓಡಾಡ್ತಿ ಅಂತ ಜನ ಹೇಳ್ತಿರ್ತಾರೆ. ಒಂಚೂರು ನೆಮ್ಮದಿನೇ ಇಲ್ಲ ನಮ್ಗೆ. ಸೂರಿ, ನನ್ನ ಹೆಂಡತಿಗೆ ನಾನ್ ನೋಡಿದ್ರೆ ಏನಾಯ್ತಿ? ಅದೇ ನಾವ್ ನಿಮ್ಗೇನಲ್ಲ ಬಿಡಪ್ಪ. ನಿಮ್ಗೋಸ್ಕರ ಏನೇನೆಲ್ಲ ಮಾಡಲ್ಲ ನಾನು. ನಿಮ್ಗೇನ್ ಕಮ್ಮಿ ಮಾಡಿದ್ದೀನಿ? ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮನ ಪ್ರೀತಿನೂ ಕಾಣಿಲ್ಲ. ನೀನೇ ತಂದೆ ಅಕ್ಕೆ ತಾಯಿ ಅಂತ ಬದುಕ್ತಾ ಇದ್ದೀನಿ ನಾನು. ಇನ್ನ ಸರಿ ಏನಾದ್ರು ಸುಮ್ಮನೆ ಹೇಳ್ತೀನಿ. ಸಾಕಾಗೋಗಿದೆ. ಅಣ್ಣ ಇಲ್ಲಿ ಬಂದು ಕುಂತ್ಕೊಂಡ್ಬಿಟ್ಟಿದೀಯಾ? ಏನಿಲ್ಲ ಆಗನ, ಸುಮ್ ಬಂದ್ ಕೂತೀನಿ. ಇಲ್ಲಿಗೆ ಯಾಕೋ ಮನ್ಸಿಗೆ ಬೇಜಾರಾಗ್ಲಕತ್ತಿತ್ತು, ಬಂದ್ ಕೂತೀನಿ. ಯಾಕೆ ಸೂರ್ಯ ಕುಡಿಯಾಕ ದುಡ್ಡು ಕೊಡ್ಲಿಲ್ಲ? ಹಂಗೇನಿಲ್ಲಪ್ಪ. ಅವನ್ ದುಡ್ಡೇ ಕೊಡ್ತಾನ, ನಾ ಕೇಳಿಲ್ಲ ಅಷ್ಟೇ. ತಗೋಬೇಮಣ್ಣ, ಹೋಗಿ ದಾರ ಕುಡ್ದು ಮನೆ ಹತ್ರ ಹೋಗು. ತಗೋ. ಇಲ್ಲ ನಾಗನ, ನಾನು ಇಲ್ಲ ನಾಗನ, ಬ್ಯಾಡ ನನಗ್ ಬಾಕ. ನಾನು ಇವತ್ತಿಂದ ಬಿಡ್ಬೇಕಂತ ಮಾಡೀನಿ. ಕೋಡಿ ಏನ್ ನಕಲಿ ಮಾಡ್ತೀಯನ? ಇಲ್ಲ ನಾಗನ, ಖರೆ ಹೇಳ್ಬೇಕಂತಂದ್ರ ನಾನು ಇವತ್ತಿಂದ ಯಾರು ಕುಡಿಬೇಡ ತಿಳ್ಕೊಂಡಿ. ನಾನು ಕುಡ್ರಿದಿಂದ ನನ್ನ ತಮ್ಮನ ಜೀವನನೂ ಸಣ್ಣ, ನನ್ನ ಹೆಂಡತಿ ಜೀವನನೂ ಸಣ್ಣ.
ಅದಕ್ಕೆ ಇವತ್ತಿಂದ ನಾನು ದಾರು ಬಿಡ್ಬೇಕಂತೇಳಿ ತೀರ್ಮಾನ ಮಾಡೀನಿ. ಆಗ್ಲಪ್ಪ ಹಂಗಾದ್ರ ಭೀಮಣ್ಣ ಒಳ್ಳೇದಾಗ್ಲಿ. ನಿಮ್ ತಮ್ಮನ್ನ ನಿನ್ನ ಹೆಂಡ್ತಿನ ಚೆನ್ನಾಗಿ ನೋಡ್ಕ. ನಾನು ಸ್ವಲ್ಪ ತೋಟದ ಕೆಲಸ ಐತಿ, ಬರ್ಲಾ ಭೀಮಣ್ಣ? ಸರಿ ನಾಗಣ್ಣ, ಒಬ್ಬ. ಸರಿ ಆಯ್ತಪ್ಪ, ಒಳ್ಳೇದಾಗ್ಲಿ ಭೀಮಣ್ಣ. ಆಯ್ತು. ಅಲ್ಲೆಲ್ಲ ಹುಡುಕ್ತೀನಿ, ಈ ಮನುಷ್ಯ ಇಲ್ಲಿ ಬಂದು ಕೂತಿದ್ದಾನಲ್ಲ. ಅಲ್ಲೆಲ್ಲ ಕೆರೆ ಕಡೆಗೆ ಹೋಗಿದ್ರಿ, ಏನ್ ಮಾಡ್ತಿದ್ದು ನಾನು? ನೀನ್ ಇಲ್ಲಿ ಬಂದು ಕೂತಿದ್ಯಾ? ನಾನು ಅಲ್ಲೆಲ್ಲ ಹುಡುಕೊಂಡೆ ಗೊತ್ತಾ? ಏನು ಮನೇಲಿ ಒಂದ್ ಮಾತು ಬರ್ತಿದ್ದೆ, ಒಂದ್ ಮಾತು ಹೋಗುತ್ತಿದ್ದೆ, ಅಷ್ಟಕ್ಕೆ ಗುಡ್ಡಾಡ್ಕೆ ಬಂದ್ಬಿಡೋದ? ಅವನು ಹೊಡ್ದ ಅಂತ ಹೇಳ್ಬಿಟ್ಟು ನೀನ್ ಅಷ್ಟಕ್ಕೆ ಬೇಜಾರ್ ಮಾಡ್ಕೊಂಡ್ ಬಂದಿದೀಯಲ್ಲ, ನೀನ್ ಮಾಡೋ ಸರಿನಾ? ಹಾ, ಅಲ್ಲ ರಂಗಿ, ನಾನು ಕುಡಿತೀನಿ ಅಂತೇಳಿ ಒಂದ್ ತಪ್ಪು ಬಿಡು. ಆದ್ರ ಕೋಪ ಬಂದ್ರ 2 ಏಟ ಹೊಡ್ಕೊಂಡ್ರ ಸರಿ ಹೋಗ್ತಿತ್ತು. ಒಂದು ಮಾತು ನನ್ನಲ್ಲ ಯಾಕೋ ಮನ್ಸಿಗೆ ಬೇಜಾರು ಅನ್ನಿಸ್ತು. ಅವ್ನ ನನ್ ಮಗನ್ ತರ ಬಿಡು, ಏನಾಯ್ತು? ಒಂದ್ ಮಾತು ಅಂದ್ಬಿಟ್ರಿ ಏನಾಯ್ತು? ಆಯ್ತು ರಂಗಿ, ಈಗ ನಾ ಕುಡ್ರಿದಿಂದಲ್ಲ ಅಲ್ಲಿ ಇಷ್ಟೆಲ್ಲ ನನ್ನ ಸಂಸಾರ ಹಾಳಾಗೋದು. ಅವ್ನು ನನಗೆ ಬೈದು ನಾಳೆಯಿಂದ ನಾನು ಯಾವತ್ತು ಆ ದಾರುನೇ ಕುಡಿಯಲ್ಲ. ಇವಾಗ್ಲಾರ ನಿನಗ್ ಬುದ್ಧಿ ಬಂತಲ್ಲ, ಇನ್ ಮುಂದಾರ ಅಚ್ಚುಕಟ್ಟಾಗೆ ಜೀವನ ಮಾಡೋಣ ಬಾ. ನನ್ಗೂ ನಿನ್ ಬಿಟ್ರಿ ಯಾರಿದಾರೆ ಹೇಳು? ನಿನ್ನೆ ನಿನ್ ಕೇಳಕ್ಕಾದ್ರೆ ನಾವು ಜೀವನ ಮಾಡ್ತಿರೋದು. ಈ ಜನಗಳಿದ್ರಿಗೆ ನಾವ್ ಬದುಕಿ ತೋರಿಸ್ಬೇಕು, ಗೊತ್ತಾ? ಸರಿ ಬಾ, ಮನೆಗೆ ಹೋಗೋಣ ಬಾ. ಬಾ.